Hello everyone, welcome to the class. This is my 15th video class on chapter 2, that is theory of consumer behavior. In the last previous class we discussed about normal goods and inferior goods, and also we discussed about substitute goods and the complementary goods. Okay, normal goods means when consumer income is increases, the demand is also increases. When consumer income is decreases, the demand is also decreases. Such goods are known as the normal goods. For example, fruits, vegetables, mobile phones, etc. So these are some of the examples for the normal goods. In the normal goods, there is a direct relationship between income and the demand for the good. And inferior good means when consumer income is increases, the demand is decreases. When consumer income is decreases, the demand is increases. Such goods are known as the inferior goods. Inferior goods is also known as the given goods. For example, ragi, navne, sajje, akra, these are all some of the examples of the inferior goods. And here there is an inverse relationship between income and demand. Normal goods ಮತ್ತು inferior goods ಅಲ್ಲಿ income ಮತ್ತು demand ಗೂ ಯಾವ ರೀತಿ ರಿಲೇಶನ್ಶಿಪ್ ಇದೆ ಅಂತೇಳಿ ಡಿಸ್ಕಸ್ ಮಾಡ್ತೀವಿ. ಇನ್ ದ ನಾರ್ಮಲ್ ಗೂಡ್ಸ್ ಅಲ್ಲಿ ಇನ್ಕಮ್ ಅಂಡ್ ಡಿಮ್ಯಾಂಡ್ ಗೆ ಡೈರೆಕ್ಟ್ ರಿಲೇಶನ್ಶಿಪ್ ಇದೆ. ಇನ್ ಇನ್ಫೀರಿಯರ್ ಗೂಡ್ಸ್ ಆರ್ ಗಿಫನ್ ಗೂಡ್ಸ್ ಅಲ್ಲಿ ಇನ್ಕಮ್ ಅಂಡ್ ಡಿಮ್ಯಾಂಡ್ ಗೆ ಇನ್ವರ್ಸ್ ರಿಲೇಶನ್ಶಿಪ್ ಇದೆ. ಸೊ ಸಬ್ಸ್ಟಿಟ್ಯೂಟ್ ಗುಡ್ ಅಂತ ಹೇಳಿದ್ರೆ ಗೂಡ್ಸ್ನ ಆಲ್ಟರ್ನೇಟಿವ್ ಆಗಿ ದ ಗೂಡ್ಸ್ ವಿಚ್ ಆರ್ ಆಲ್ಟರ್ನೇಟಿವ್ ಯೂಸಸ್ ಟು ಸ್ಯಾಟಿಸ್ಫೈ ಎ ವಾಂಟ್ ಆರ್ ನೀಡ್ ಈಸ್ ನೋನ್ ಆಸ್ ದ ಸಬ್ಸ್ಟಿಟ್ಯೂಟ್ ಗುಡ್ಸ್. ಸೊ ಆಲ್ಟರ್ನೇಟಿವ್ ಆಗಿ ಗೂಡ್ಸ್ನ ಯೂಟಿಲೈಸ್ ಮಾಡಿಕೊಂಡು ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದನ್ನೇ ಸಬ್ಸ್ಟಿಟ್ಯೂಟ್ ಗುಡ್ ಅಂತ ಹೇಳ್ತೀವಿ. ಇದರಲ್ಲಿ ಪ್ರೈಸ್ ಮತ್ತು ಡಿಮ್ಯಾಂಡಿಗೆ ನೋಡ್ತೀವಿ. ವೆನ್ ದೆರ್ ಇಸ್ ಎ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಆಫ್ ಎ ಗುಡ್ ಆ್ಯಂಡ್ ದ ಡಿಮ್ಯಾಂಡ್ ಫಾರ್ ದ ಸಬ್ಸ್ಟಿಟ್ಯೂಟ್ ಗುಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಸಬ್ಸ್ಟಿಟ್ಯೂಟ್ ಗುಡ್ ಅಂತ ಹೇಳಿದ್ರೆ ದ ಗುಡ್ ವಿಚ್ ಆರ್ ಆಲ್ಟರ್ನೇಟಿವ್ ಟು ಸ್ಯಾಟಿಸ್ಫೈ ಎ ವಾಂಟ್ ಆರ್ ನೀಡ್ ಈಸ್ ನೋನ್ ಆಸ್ ದ ಸಬ್ಸ್ಟಿಟ್ಯೂಟ್ ಗುಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕಾಫಿ ಆ್ಯಂಡ್ ಟೀ ಆ್ಯಂಡ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಸೋಲಾರ್ ಎನರ್ಜಿ, ದೀಸ್ ಗೂಡ್ಸ್ ಆರ್ ದ ಸಮ್ ಆಫ್ ದ ಎಕ್ಸಾಂಪಲ್ ಫಾರ್ ದ ಸಬ್ಸ್ಟಿಟ್ಯೂಟ್ ಗುಡ್ಸ್. ಇಂಥ ಗೂಡ್ಸ್ಗಳನ್ನ ಸಬ್ಸ್ಟಿಟ್ಯೂಟ್ ಗುಡ್ ಅಂತ ಹೇಳ್ತೀವಿ. ಇಂಥ ಗೂಡ್ಸ್ಗಳಿಗೆ ಪ್ರೈಸ್ ಮತ್ತು ಡಿಮ್ಯಾಂಡು ಡೈರೆಕ್ಟ್ ರಿಲೇಶನ್ಶಿಪ್ ಇರುತ್ತೆ. ದ ಪ್ರೈಸ್ ಆಫ್ ಎ ಗುಡ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಗುಡ್ ಆಲ್ಸೋ ಇನ್ಕ್ರೀಸಸ್. ವೆನ್ ದ ಪ್ರೈಸ್ ಆಫ್ ಎ ಗುಡ್ ಇಸ್ ಡಿಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಗುಡ್ ಇಸ್ ಆಲ್ಸೋ ಡಿಕ್ರೀಸಸ್ ಆಗುತ್ತೆ. ಅರ್ಥ ಆಗ್ತಿ? ಸೊ ದೆರ್ ಇಸ್ ಎ ಡೈರೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪ್ರೈಸ್ ಆಫ್ ಎ ಗುಡ್ ಆ್ಯಂಡ್ ದ ಡಿಮ್ಯಾಂಡ್ ಫಾರ್ ಎ ಸಬ್ಸ್ಟಿಟ್ಯೂಟ್ ಗುಡ್. ನೆಕ್ಸ್ಟ್ ಯಾವ ತಗೋತೀವಿ ಅಂತ ಹೇಳಿದ್ರೆ ಕಾಂಪ್ಲಿಮೆಂಟರಿ ಗೂಡ್ಸ್ ಆರ್ ಕಾಂಪ್ಲಿಮೆಂಟ್ಸ್ ಗೂಡ್ಸ್ ಬರ್ತೀವಿ. ಸೊ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿದ್ರೆ goods which are consumed together to satisfy a want, particular want or particular need is known as the complementary goods. So complementary goods ಅಂತ ಹೇಳಿದ್ರೆ ಎರಡು ಗೂಡ್ಸ್ನ ಒಟ್ಟಿಗೆ ಕನ್ಸ್ಯೂಮ್ ಮಾಡಿ ನಮ್ಮ ವಾಂಟ್ಸ್ ಆರ್ ನಮ್ಮ ನೀಡ್ಸ್ನ ಸ್ಯಾಟಿಸ್ಫೈ ಮಾಡಿಕೊಂಡ್ರೆ ಅಂಥ ಒಂದು ಗೂಡ್ಸ್ನ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತೇಳಿ ರೆಫರ್ ಮಾಡ್ತೀವಿ. ಯಾವ್ಯಾವ್ದು ಬರುತ್ತೆ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಬೈಕ್ ಆ್ಯಂಡ್ ಪೆಟ್ರೋಲ್, ಪೆನ್ ಆ್ಯಂಡ್ ಇಂಕ್, ಟೀ ಆ್ಯಂಡ್ ಶುಗರ್. ಇದರಲ್ಲಿ ಒಂದಕ್ಕೊಂದು ಕಾಂಪ್ಲಿಮೆಂಟರಿಯಾಗಿ ಸಿಗುತ್ತೆ. ಸೊ ಬೈಕ್ಗೆ ಪೆಟ್ರೋಲು ಕಾಂಪ್ಲಿಮೆಂಟರಿ, ಪೆನ್ಗೆ ಇಂಕು ಕಾಂಪ್ಲಿಮೆಂಟರಿ, ಟೀಗೆ ಶುಗರ್ ಕಾಂಪ್ಲಿಮೆಂಟರಿ. ಸೊ ಶುಗರ್, ಇಂಕ್ ಆ್ಯಂಡ್ ಪೆಟ್ರೋಲ್ ಈ ಎಲ್ಲ ಗೂಡ್ಸ್ನು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳ್ತೀವಿ. ಸೊ ಇಂಥ ಗೂಡ್ಸ್ಗೂ ಪ್ರೈಸು ಮತ್ತು ಡಿಮ್ಯಾಂಡ್ಗೂ ಯಾವ ರಿಲೇಷನ್ಶಿಪ್ ಇರುತ್ತೆ ಅಂತ ಹೇಳಿದ್ರೆ ಇನ್ವರ್ಸ್ ರಿಲೇಷನ್ಶಿಪ್ ಇರುತ್ತೆ. ಹೌದಲ್ವಾ? ಸೊ ವೆನ್ ದ ಪ್ರೈಸ್ ಆಫ್ ಎ ಗುಡ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಕಾಂಪ್ಲಿಮೆಂಟರಿ ಗುಡ್ ಈಸ್ ಡಿಕ್ರೀಸಸ್. ಅಂಡರ್ಸ್ಟುಡ್? ದ ಪ್ರೈಸ್ ಆಫ್ ಎ ಗುಡ್ ಈಸ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಕಾಂಪ್ಲಿಮೆಂಟರಿ ಗುಡ್ ಈಸ್ ಡಿಕ್ರೀಸಸ್. ದಟ್ ಈಸ್ ವೈ ದರ್ ಇಸ್ ಎ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ಎ ಕಾಂಪ್ಲಿಮೆಂಟರಿ ಗೂಡ್ ಆಗಿರುತ್ತೆ. ಸೊ ಇಷ್ಟು ಕೂಡ ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಎಲ್ಲ ಕಾನ್ಸೆಪ್ಟ್ನು ಕೂಡ ನೀವು ಅಂಡರ್ಸ್ಟುಡ್ ಮಾಡ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇನ್ ಫರ್ದರ್ ಟಾಪಿಕ್ಸ್ ಎಲ್ಲ ಅರ್ಥ ಆಗುತ್ತೆ. ಬಿಕಾಸ್ ಆ ಟಾಪಿಕ್ಸ್ ಬೇಸ್ ಮೇಲೆ ಈ ಟಾಪಿಕ್ಕು ಕೂಡ ಇರೋದ್ರಿಂದ ನೀವು ಅದನ್ನು ಕ್ಲಿಯರ್ ಕಟ್ಟಾಗಿ ಯಾವುದಕ್ಕೆ ಯಾವ ರಿಲೇಷನ್ಶಿಪ್ ಇರುತ್ತೆ, ಯಾವ್ದು ಇನ್ಕ್ರೀಸ್ ಆದರೆ ಯಾವ್ದು ಡಿಕ್ರೀಸ್ ಆಗುತ್ತೆ, ಯಾವ್ಯಾವ್ದ್ರ ಮಧ್ಯೆ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ, ಇನ್ವರ್ಸ್ ರಿಲೇಷನ್ಶಿಪ್ ಇದೆ ಅಂತೇಳಿ ಅರ್ಥ ಮಾಡಿಕೊಂಡ್ರೆ ನಾವು ಈ ಟಾಪಿಕ್ಕು ತುಂಬ ಈಸಿಯಾಗಿ ನಿಮಗೆ ಅಂಡರ್ಸ್ಟುಡ್ ಆಗುತ್ತೆ. ಸೊ ಇನ್ ದ ಟುಡೇ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬರುತ್ತೆ, 6 ಮಾರ್ಕ್ಸಿಗೆ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್. ಓಕೆ, very important in 6 marks. Okay, let me first explain what do you mean by shift in demand.
ಶಿಫ್ಟ್ ಇನ್ ಡಿಮ್ಯಾಂಡ್ ಅಂದ್ರೇನು, ಯಾವಾಗ ಡಿಮ್ಯಾಂಡ್ ಕವ್ ಶಿಫ್ಟ್ ತಗೊಳುತ್ತೆ, ಏನೇ ಡಿಮ್ಯಾಂಡ್ ಕವ್ ಶಿಫ್ಟ್ ತಗೊಳುತ್ತೆ ಅಂತೇಳಿ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಶಿಫ್ಟ್ ಇನ್ ಡಿಮ್ಯಾಂಡ್ ಮೀನ್ಸ್ ವೆನ್ ಚೇಂಜ್ ಇನ್ ಡಿಮ್ಯಾಂಡ್ ಆಫ್ ಎ ಕಮೋಡಿಟಿ ಡ್ಯೂ ಟು ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್, price of related commodity and taste and preferences not to give to change in price is known as the shift in demand. Understood? So shift in demand means when change in demand of a commodity, demand of a commodity due to change in consumer income, price of related or other good, price of related goods or other goods ಅಂತ ಬೇಕಾದ್ರೂ ತಗೊಳ್ಳಿ, and taste and preferences, not to give to change in price is known as the shift in demand. So shift in demand ಅಂತ ಹೇಳಿದ್ರೆ when change in demand of a commodity, ಒಂದು ಕಮಾಡಿಟಿದು ಡಿಮ್ಯಾಂಡ್ ಚೇಂಜ್ ಆಗುತ್ತೆ, ಗಿವ್ ಟು ಚೇಂಜ್ ಇನ್, ಯಾವುದರಿಂದ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಕನ್ಸ್ಯೂಮರ್ಸ್ ಇನ್ಕಮ್, ನೆಕ್ಸ್ಟ್ ಒಂದು ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್ ಆರ್ ಅದರ್ ಗೂಡ್ಸ್, ಇನ್ನೊಂದು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಹೌದಲ್ವಾ? ಸೊ ನೋಡಿಲಿ ಫಸ್ಟ್ ಏನಂತ ಕೇಳಿದ್ರೆ when change in demand of a commodity due to change in consumer income, ಒಂದು ಕಮಾಡಿಟಿದು ಡಿಮ್ಯಾಂಡ್ ಚೇಂಜ್ ಆಗುತ್ತೆ, ಯಾವುದರಿಂದ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ದ ಫಸ್ಟ್ ರೀಸನ್ ಯಾವುದರಿಂದ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಇನ್ಕಮಿಂದ ಚೇಂಜ್ ಆಗುತ್ತೆ, ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸಿಂದ ಆರ್ ಅದರ್ ಗೂಡ್ಸಿಂದ ಚೇಂಜ್ ಆಗುತ್ತೆ, ಥರ್ಡ್ ಬಂತು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ಸಿಂದ ಚೇಂಜ್ ಆಗುತ್ತೆ, ನಾಟ್ ಟು ಗಿವ್ ಟು ಚೇಂಜ್ ಇನ್ ಪ್ರೈಸ್ ಬಿಟ್ಟು ಈ ಮೂರು ಫ್ಯಾಕ್ಟರ್ಸಿಂದ ಡಿಮ್ಯಾಂಡ್, ಒಂದು ಕಮಾಡಿಟಿದು ಡಿಮ್ಯಾಂಡ್ ಚೇಂಜಸ್ ಆದರೆ ಅದನ್ನೇ ಶಿಫ್ಟ್ ಇನ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಅಂಡರ್ಸ್ಟುಡ್? ಕ್ಲಿಯರ್ ಕಟ್ಟಾಗಿ ಹೇಳ್ತಿದೆ. ಒಂದು ಕಮಾಡಿಟಿದು ಡಿಮ್ಯಾಂಡ್ ಚೇಂಜ್ ಆಗುತ್ತೆ, ಗಿವ್ ಟು ಚೇಂಜ್ ಇನ್ ಯಾವುದರಿಂದ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಇನ್ಕಮ್, ಪ್ರೈಸ್ ಆಫ್ ರಿಲೇಟೆಡ್ ಗುಡ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ಸಿಂದ ಚೇಂಜ್ ಆಗುತ್ತೆ, ನಾಟ್ ಟು ಗಿವ್ ಟು ಚೇಂಜ್ ಇನ್ ಪ್ರೈಸ್ನ ಕಾನ್ಸ್ಟೆಂಟಾಗಿ ಇಟ್ಕೊಂಡು, ಪ್ರೈಸಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಆಗಬಾರ್ದು, ಪ್ರೈಸ್ ಏನಾಗಿರ್ಬೇಕು ಇಲ್ಲಿ ಕಾನ್ಸ್ಟೆಂಟಾಗಿ ಇಟ್ಕೊಂಡು ಓನ್ಲಿ 3 ಫ್ಯಾಕ್ಟರ್ಸಲ್ಲಿ ಮಾತ್ರ ಡಿಮ್ಯಾಂಡ್ ಚೇಂಜಸ್ ಆದರೆ ಅದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಶಿಫ್ಟ್ ಇನ್ ಡಿಮ್ಯಾಂಡ್. ಇಲ್ಲಿ ಯಾವ್ದು ಕಾನ್ಸ್ಟೆಂಟಾಗಿರ್ಬೇಕಂತ ಹೇಳಿದ್ರೆ ಪ್ರೈಸಲ್ಲಿ ಏನಾಗಿರಬೇಕು, ಏನೂ ಚೇಂಜಸ್ ಆಗಿರಬಾರ್ದು, ಪ್ರೈಸು ಕಾನ್ಸ್ಟೆಂಟ್ ಆಗಿರಬೇಕು, ಪ್ರೈಸು ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಲಿ ಆಗದಂತೆ ಪ್ರೈಸ್ನ ನಾವು ಕಾನ್ಸ್ಟೆಂಟಾಗಿ ಇಟ್ಕೊಂಡಿದ್ದೀವಿ. ಕಾನ್ಸ್ಟೆಂಟಾಗಿ ಇಟ್ಕೊಂಡು ಕನ್ಸ್ಯೂಮರ್ ಇನ್ಕಮ್ ಮತ್ತು ಪ್ರೈಸ್ ಆಫ್ ಅದರ್ ಗೂಡ್ಸಲ್ಲಿ ಆರ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ಸಲ್ಲಿ ಚೇಂಜಸ್ ಆದರೆ ಡಿಮ್ಯಾಂಡ್ ಕೂಡ ಚೇಂಜ್ ಆಗುತ್ತೆ, ಶಿಫ್ಟ್ ಆಗುತ್ತೆ, ಅದನ್ನೇ ಶಿಫ್ಟ್ ಇನ್ ಡಿಮ್ಯಾಂಡ್ ಅಂತೇಳಿ ರೆಫರ್ ಮಾಡ್ತೀವಿ. ಸೊ ಶಿಫ್ಟ್ ಇನ್ ಡಿಮ್ಯಾಂಡ್ refers to when change in demand of a commodity due to change in consumer income, prices of related good, taste and preferences, not to change in price constant agidre, it is known as the shift in demand. This theory can be explained with the help of the diagram. So in the diagram first write down the diagram. First take OX axis and OY axis. Okay, so in the OX axis represent quantity demand and the OY axis represent price. Okay, the OX axis represent quantity demand, OY axis represent price. First draw the
price. P represent price. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಹೇಗೆ ಬರೆಯೋದು ಅಂಥೇಳಿ. ಇಟ್ ಈಸ್ ಕ್ಯೂ, ಇಟ್ ಈಸ್ Q1, ಇಟ್ ಈಸ್ Q2. ಓಕೆ, ಇಟ್ ಈಸ್ ಡಿ ಆ್ಯಂಡ್ ಇನ್ ದ ಆರೆಂಜ್ ಕಲರ್ ಬರೆದಿರೋದು D1, ಇನ್ ದ ಪಿಂಕಲ್ಲಿ ಬರೆದಿರೋದು D2. Okay. Okay. Okay, now look at the diagram. In the diagram, OX represent quantity demand, OX represent price. In the diagram, P represent price na represent ಮಾಡುತ್ತೆ. ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಮೀನಿಂಗಲ್ಲಿ ಹೇಳಿದೆ, ಪ್ರೈಸು ಕಾನ್ಸ್ಟೆಂಟ್ ಆಗಿರುತ್ತೆ, ಪ್ರೈಸಸ್ಸಲ್ಲಿ ಏನೂ ಚೇಂಜಸ್ ಆಗಲ್ಲ. ಪ್ರೈಸ್ ವಿಲ್ ಬಿ ಇನ್ ದ ಓ ಎಕ್ಸ್ ಆ್ಯಸಸ್ಗೆ ಹಾರಿಜಾಂಟಲ್ ಲೈನ್ ಆಗಿರುತ್ತೆ, ಏನೂ ಚೇಂಜಸ್ ಆಗಲ್ಲ. ಚೇಂಜಸ್ ಆಗೋದು ಯಾವ್ಯಾವುದರಲ್ಲಿ? ಒಂದು ಕನ್ಸ್ಯೂಮರ್ ಇನ್ಕಮ್, ಅನದರ್ ಒನ್ ಇಸ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಅನದರ್ ಒನ್ ಇಸ್ ಪ್ರೈಸ್ ಆಫ್ ರಿಲೇಟೆಡ್ ಗುಡ್ ಆರ್ ಅದರ್ ಗುಡ್ಸ್. ಈ ಮೂರಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ. ಪ್ರೈಸ್ ಏನಾಗಿರಬೇಕು? ಕಾನ್ಸ್ಟೆಂಟ್ ಆಗಿರಬೇಕು. ಸೊ ಡಯಾಗ್ರಾಮಲ್ಲೂ ಅಷ್ಟೇ ನಾವು ಪ್ರೈಸ್ನ ಕಾನ್ಸ್ಟೆಂಟಾಗಿ ಮಾಡ್ಕೊಂಡಿದ್ದೀವಿ. ದ ಡಯಾಗ್ರಾಮ್ ಡಿ ಡಿ ರೆಪ್ರೆಸೆಂಟ್ original demand curve, okay. In the diagram DD represent original demand curve. D1 represent increase in demand curve, okay. D2 represent decrease in demand curve, okay, understood. In the diagram alli white chalk alli bardire DD represents the original demand curve ಆಗಿರುತ್ತೆ. D1 represents the increase in demand curve, D2 represent decrease in demand curve. Okay, in the diagram Q represent original quantity, next to Q1 represent increase quantity, Q2 represent decrease in quantity, okay. ಸೊ ಇಷ್ಟು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಂದ ಡಯಾಗ್ರಾಮಲ್ಲಿ ಓ ಎಕ್ಸ್ ಎಸ್ ರೆಪ್ರೆಸೆಂಟ್ ಕ್ವಾಂಟಿಟಿ ಡಿಮ್ಯಾಂಡ್, ಓ ಎಕ್ಸ್ ರೆಪ್ರೆಸೆಂಟ್ ಪ್ರೈಸ್, ಪಿ ರೆಪ್ರೆಸೆಂಟ್ ಪ್ರೈಸ್ ಲೈನ್. ಸೊ ಪ್ರೈಸ್ ಲೈನ್ ಇಸ್ ದ ಕಾನ್ಸ್ಟೆಂಟ್ ಇನ್ ದ ಓ ಎಕ್ಸ್ ಆಕ್ಸಿಸ್ಗೆ ಹಾರಿಜಾಂಟಲ್ ಲೈನ್ ಆಗಿ ಕಾನ್ಸ್ಟೆಂಟ್ ಕರ್ವ್ ಆಗಿರುತ್ತೆ. ಇನ್ ದ ಡಯಾಗ್ರಾಮ್ ಡಿ ಡಿ ರೆಪ್ರೆಸೆಂಟ್ ಒರಿಜಿನಲ್ ಡಿಮ್ಯಾಂಡ್ ಕರ್ವ್, D1 ರೆಪ್ರೆಸೆಂಟ್ ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್, D2 ರೆಪ್ರೆಸೆಂಟ್ ಡಿಕ್ರೀಸ್ ಇನ್ ಡಿಮ್ಯಾಂಡ್ ಕರ್ವ್, Q ರೆಪ್ರೆಸೆಂಟ್ ಒರಿಜಿನಲ್ ಕ್ವಾಂಟಿಟಿ, Q1 represent increase in quantity, Q2 represent decrease in quantity. ಸೊ ಈಗ ಡಿಮ್ಯಾಂಡ್ ಕರ್ವ್ ಚೇಂಜಸ್ ತಗೊಳುತ್ತೆ. ಒಂದು ರೈಟ್ ವರ್ಡ್ ಚೇಂಜ್ ತೊಗೊಂಡಿದೆ, ಇನ್ನೊಂದು ಸಲ ಲೆಫ್ಟ್ ವರ್ಡ್ಗೆ ಚೇಂಜ್ ತೊಗೊಂಡಿದೆ. ಐ ಮೀನ್ ಒಂದ್ಸಲ ಡಿಮ್ಯಾಂಡ್ ಕರ್ವ್ ಇನ್ಕ್ರೀಸ್ ಆಗಿ ಮುಂದೆ ಹೋಗಿದೆ, ಇನ್ನೊಂದ್ಸಲ ಡಿಕ್ರೀಸ್ ಆಗಿ ಬ್ಯಾಕ್ವರ್ಡ್ ಬಂದಿದೆ. ಏನಕ್ಕೆ ಈ ಥರ ಆಗುತ್ತೆ ಅನ್ನೋದಕ್ಕೆ ನಾವು ಆಲ್ರೆಡಿ 3 ರೀಸನ್ಸ್ ಹೇಳಿದ್ದೀವಿ. ಯಾವ್ಯಾವುದು 3 ರೀಸನ್ಸ್? ಫಸ್ಟ್ ಬಂತು ಕನ್ಸ್ಯೂಮರ್ ಇನ್ಕಮ್, ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್. ಸೆಕೆಂಡ್ ಒನ್ ಪ್ರೈಸ್ ಆಫ್ ಅದರ್ ಗುಡ್. ಇನ್ ದ ಥರ್ಡ್ ಒನ್ ಈಸ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಫಸ್ಟ್ ರೀಸನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವುದು ಫಸ್ಟ್ ರೀಸನ್? ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್. ಓಕೆ, ಫಸ್ಟ್ ನೋಟ್ ಇಟ್ ಡೌನ್. ಫಸ್ಟ್ ರೀಸನ್ ಯಾವುದು? ದ ಫಸ್ಟ್ ರೀಸನ್ ಈಸ್ ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್.
ಕನ್ಸ್ಯೂಮರ್ ಇನ್ಕಮ್. ಓಕೆ, ದ ಫಸ್ಟ್ ರೀಸನ್ ಆಗಿದೆ ಇದು. ಡಿಮ್ಯಾಂಡ್ ಕವು ಶಿಫ್ಟ್ ತೊಗೊಳುತ್ತೆ, ಇಲ್ಲ ರೈಟ್ ವರ್ಡ್ ಶಿಫ್ಟ್ ತೊಗೊಳೋದಕ್ಕೆ, ಇಲ್ಲಾಂದರೆ ಲೆಫ್ಟ್ ವರ್ಡ್ಗೆ ಶಿಫ್ಟ್ ತೊಗೊಳೋದಕ್ಕೆ. ಓಕೆ, ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮಲ್ಲಿ ಫಸ್ಟು 2 ಗೂಡ್ಸ್ನ ಮಾತ್ರ ನೋಡ್ತೀವಿ. ಯಾವ್ಯಾವುದು ಗೂಡ್ಸ್ ಅಂತ ಹೇಳಿದ್ರೆ, ಒಂದು ನಾರ್ಮಲ್ ಗೂಡ್ಸಿಗೆ ನೋಡ್ತೀವಿ, ಇನ್ನೊಂದು ಇನ್ಫೀರಿಯರ್ ಗೂಡ್ಸ್ ನೋಡ್ತೀವಿ. ಇನ್ ದ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್, ಐ ಮೀನ್ ಇನ್ ಮೈ 13th ವಿಡಿಯೋ ಕ್ಲಾಸಲ್ಲಿ ಹೇಳಿದ್ದೀನಿ, ವಾಟ್ ಯು ಮೀನ್ ಬೈ ನಾರ್ಮಲ್ ಗೂಡ್ಸ್, ವಾಟ್ ಯು ಮೀನ್ ಬೈ ಇನ್ಫೀರಿಯರ್ ಗೂಡ್ಸ್ ಅಂತ. ನಾರ್ಮಲ್ ಗೂಡ್ಸ್ ಅಂದರೆ when consumer income is increases, the demand is also increases. When consumer income is decreases, the demand is also decreases. Such goods are known as the normal goods. For example, ಫ್ರೂಟ್ಸ್, ವೆಜಿಟೇಬಲ್ಸ್, ಅದೆಲ್ಲ ಕೂಡ ನಾರ್ಮಲ್ ಗೂಡ್ಸ್ ಅಂತ ಹೇಳ್ತೀವಿ. ಈಗ ಫಸ್ಟು ತೊಗೊಳ್ಳೋಣ ಯಾವುದು ಅಂತ ಹೇಳಿದ್ರೆ ನಾರ್ಮಲ್ ಗೂಡ್ಸ್ಗೆ ತೊಗೊಳ್ಳೋಣ. ಓಕೆ, ಎ ಅಂತ ತೊಗೊಳ್ಳಿ, ನಾರ್ಮಲ್ ಗೂಡ್ಸ್. ಓಕೆ, ಇನ್ ದ ನಾರ್ಮಲ್ ಗೂಡ್ಸಲ್ಲಿ when consumer income is increases, the demand is also increases. So the demand curve shift to the right side. Understood? So when consumer income ಏನಾದರೂ ನಾವು ತೊಗೊಂಡಿದ್ದೀವಿ, ಯಾವ್ದು ರೀಸನ್ ಅಂತೇಳಿದ್ರೆ ಇನ್ಕಮ್ ತೊಗೊಂಡಿದ್ದೀವಿ. ಇನ್ಕಮಲ್ಲಿ 2 ಕಮೋಡಿಟೀಸ್ದು ಇನ್ಕಮ್ ನೋಡ್ತಿದ್ದೀವಿ, ಒಂದು ನಾರ್ಮಲ್ ಗೂಡ್ಸ್, ಇನ್ನೊಂದು ಇನ್ಫೀರಿಯರ್ ಗೂಡ್ಸು. ಲೆಟ್ ಮಿ ಫಸ್ಟ್ ಡಿಸ್ಕಸ್ ಅಬೌಟ್ ನಾರ್ಮಲ್ ಗೂಡ್ಸ್ ನೋಡ್ತಿದ್ವಿ. ಅರ್ಥ ಆಗ್ತಿದೆಯಾ? ಸೊ ನಾರ್ಮಲ್ ಗೂಡ್ಸಲ್ಲಿ ಫಾರ್ ಎಕ್ಸಾಂಪಲ್ ಯಾವಾಗ ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೋ, ದ ಡಿಮ್ಯಾಂಡ್ ಈಸ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಆಗ ಡಿಮ್ಯಾಂಡ್ ಯಾವ ಕಡೆಗೆ ಶಿಫ್ಟ್ ಆಗುತ್ತೆ? ಇಟ್ ಶಿಫ್ಟ್ ಟು ದ ರೈಟ್ ಸೈಡ್. ಸೊ ಕನ್ಸ್ಯೂಮರ್ ಇನ್ಕಮ್ ಏನಾದರೂ ಇನ್ಕ್ರೀಸ್ ಆದರೆ ದ ಡಿಮ್ಯಾಂಡ್ ಕವ್ ಈಸ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ, ಹೌದಲ್ವಾ? ಸೊ ದ ಡಿಮ್ಯಾಂಡ್ ಕವ್ ಈಸ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ದ ಡಿಮ್ಯಾಂಡ್ ಕವ್ ಶಿಫ್ಟ್ ಟು ದ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಡಿ ಡಿ ಇಂದ D1ಗೆ ಶಿಫ್ಟ್ ಆಗುತ್ತೆ. ಸೊ ಡಿ ಟು D1ಗೆ ಡಿಮ್ಯಾಂಡ್ ಕವು ಶಿಫ್ಟ್ ಆಗುತ್ತೆ. ಯಾವಾಗ? ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆದಾಗ. ಅರ್ಥ ಆಗ್ತಿದೆಯಲ್ಲ? ಸೊ ವೆನ್ ಕನ್ಸ್ಯೂಮರ್ ಇನ್ಕಮ್ ಇಸ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಈಸ್ ಆಲ್ಸೋ ಇನ್ಕ್ರೀಸಸ್ ಫಾರ್ ನಾರ್ಮಲ್ ಗೂಡ್ಸ್. ಆವಾಗ ದ ಡಿಮ್ಯಾಂಡ್ ಕವ್ ಶಿಫ್ಟ್ ಟು ದ ರೈಟ್ ಸೈಡ್. ಸೊ ಡಿ ಟು D1. ಸೊ ಇಲ್ಲಿರುತ್ತೆ ಡಿಮ್ಯಾಂಡ್ ಕವು. ನಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ನಮ್ಮ ಇನ್ಕಮ್ ಜಾಸ್ತಿ ಆದಾಗ ಆವಾಗ ನಾರ್ಮಲ್ ಗೂಡ್ಸ್ನ ಏನು ಮಾಡ್ತೀವಿ? ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ಆಗ ಡಿಮ್ಯಾಂಡ್ ಕವು ನಾರ್ಮಲ್ ಗೂಡ್ಸ್ ಏನಾಗುತ್ತೆ? ರೈಟ್ ವರ್ಡ್ಗೆ ಶಿಫ್ಟ್ ಆಗುತ್ತೆ. ಈ ಕ್ವಾಂಟಿಟಿಯಿಂದ ಈ ಕ್ವಾಂಟಿಟಿಗೆ ಪರ್ಚೇಸ್ ಮಾಡಿದ ತಕ್ಷಣ ಡಿಮ್ಯಾಂಡ್ ಕವ್ ಕೂಡ ರೈಟ್ ವರ್ಡ್ಗೆ ಶಿಫ್ಟ್ ತೊಗೊಳುತ್ತೆ ಒರಿಜಿನಲ್ ಡಿಮ್ಯಾಂಡ್ ಕವಿಂದ. ಸೊ ಒರಿಜಿನಲ್ ಡಿಮ್ಯಾಂಡ್ ಕವ್ ಡಿಯಿಂದ D1ಗೆ ಡಿಮ್ಯಾಂಡ್ ಕವು ಶಿಫ್ಟ್ ತಗೊಳುತ್ತೆ. ಓಕೆ, ಇವಾಗ ವೆನ್ consumer income is decreases, the demand for normal goods is also decreases. The demand curve shift to the left side to the original demand curve. Understood? ಸೊ ಇವಾಗ ನಮ್ಮ ಹತ್ರ ಇರೋ ಇನ್ಕಮ್ ಡಿಕ್ರೀಸ್ ಆಯಿತು. ಆವಾಗ ನಾರ್ಮಲ್ ಗೂಡ್ಸ್ ಡಿಮ್ಯಾಂಡ್ ಈಸ್ ಆಲ್ಸೋ ಏನಾಗುತ್ತೆ? ಡಿಕ್ರೀಸ್ ಆಗಿಬಿಡುತ್ತೆ. ಆವಾಗ ಡಿಮ್ಯಾಂಡ್ ಕವ್ ಯಾವ ಕಡೆ ಶಿಫ್ಟ್ ತೊಗೊಳುತ್ತೆ? ಇಟ್ ಶಿಫ್ಟ್ ಟು ದ ಲೆಫ್ಟ್ ಸೈಡ್ ಟು ದ ಒರಿಜಿನಲ್ ಡಿಮ್ಯಾಂಡ್ ಕವ್. ಸೊ ನಮ್ಮ ಹತ್ರ ಇರೋ ಇನ್ಕಮ್ ಡಿಕ್ರೀಸ್ ಆದರೆ ದ ಡಿಮ್ಯಾಂಡ್ ಕವ್ ಈಸ್ ಆಲ್ಸೋ the demand is also decreases. The demand curve shift to the left side shift ಆಗುತ್ತೆ. ಯಾವ ಕಡೆ ಲೆಫ್ಟ್ ಸೈಡ್ಗೆ? ಡಿ ಇಂದ D2ಗೆ ಏನಾಗುತ್ತೆ? ಶಿಫ್ಟ್ ಆಗುತ್ತೆ, ಹೌದಲ್ವಾ? ಸೊ ಇನ್ ದ ನಾರ್ಮಲ್ ಗೂಡ್ಸಲ್ಲಿ ವೆನ್ ಕನ್ಸ್ಯೂಮರ್ ಇನ್ಕಮ್ ಇಸ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಈಸ್ ಆಲ್ಸೋ ಇನ್ಕ್ರೀಸಸ್. ದ ಡಿಮ್ಯಾಂಡ್ ಕವ್ ಶಿಫ್ಟ್ ಟು ದ ರೈಟ್ ಸೈಡ್. ಡಿಯಿಂದ D1ಗೆ ರೈಟ್ ಸೈಡ್ಗೆ ಶಿಫ್ಟ್ ತೊಗೊಳುತ್ತೆ. ಡಯಾಗ್ರಾಮಲ್ಲಿ ನೋಡ್ಬೋದು, ಡಿಯಿಂದ D1ಗೆ ಇನ್ಕಮ್ ಇನ್ಕ್ರೀಸ್ ಆದರೆ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ಅದೇ ಇನ್ಕಮ್ ಡಿಕ್ರೀಸ್ ಆದರೆ ಡಿಮ್ಯಾಂಡ್ ಕೂಡ ಡಿಕ್ರೀಸ್ ಆಗಿ ಬ್ಯಾಕ್ವರ್ಡ್ ಅಂದರೆ ಲೆಫ್ಟ್ ವರ್ಡ್ಗೆ ಶಿಫ್ಟ್ ತೊಗೊಳುತ್ತೆ. ಡಿಯಿಂದ D2ಗೆ ಡಿಕ್ರೀಸ್ ಆಗುತ್ತೆ. ಇವಿಷ್ಟು ಕೂಡ ನಾರ್ಮಲ್ ಗೂಡ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಈಗ ನಾವು ಲೆಟ್ ಮಿ ಡಿಸ್ಕಸ್ ಅಬೌಟ್ ಇನ್ಫೀರಿಯರ್ ಗೂಡ್ಸ್. Inferior goods. Okay, in the last my 13th video class I am already discussed about what do you mean by inferior goods. So inferior goods means when consumer income is increases, the demand for inferior good is decreases. When consumer income is decreases, the demand for inferior good is increases. There is an inverse relationship between income and demand. ಈ ಇನ್ಫೀರಿಯರ್ ಗೂಡ್ಸ್ ಅಂದರೆ ರಾಗಿ, ನವಣೆ, ಸಜ್ಜೆ, ಆಕ್ರ, ಈ ಎಲ್ಲ ಗೂಡ್ಸ್ನು ಇನ್ಫೀರಿಯರ್ ಗೂಡ್ಸ್ ಅಂತ ಹೇಳ್ತೀವಿ. ಈ ಎಲ್ಲ ಗೂಡ್ಸ್ಗೂ ಮತ್ತು ಡಿಮ್ಯಾಂಡ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತ ಹೇಳಿದ್ರೆ ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಒಂದ್ಸಲ ಡಿಮ್ಯಾಂಡು
ಸಾರಿ ಇನ್ಕಮ್ ಇನ್ಕ್ರೀಸ್ ಆದರೆ ಡಿಮ್ಯಾಂಡ್ ಡಿಕ್ರೀಸ್ ಆಗುತ್ತೆ, ಇನ್ಕಮ್ ಡಿಕ್ರೀಸ್ ಆದರೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಈ ಟೈಪ್ ಆಫ್ ಗೂಡ್ಸಲ್ಲಿ ಡಿಮ್ಯಾಂಡ್ ಯಾವ ಥರ ಶಿಫ್ಟ್ ತೊಗೊಳುತ್ತೆ ಅಂತ ಹೇಳಿದ್ರೆ, ಲೆಟ್ ಮಿ ಫಸ್ಟ್ ಎಕ್ಸ್ಪ್ಲೇನ್. when income is increases, the demand for inferior good is decreases. Understood? ಇವಾಗ ನಮ್ಮ ಹತ್ರ ಇರೋಂಥ ಇನ್ಕಮು ಇನ್ಕ್ರೀಸ್ ಆಯ್ತು ಅಂದ್ಕೊಳ್ಳಿ. ಓಕೆ, ಸೊ ಇವಾಗ ನಮ್ಮ ಹತ್ರ ಇರೋಂಥ ಇನ್ಕಮ್ ಇನ್ಕ್ರೀಸ್ ಆಯಿತು. ದ ಡಿಮ್ಯಾಂಡ್ ಫಾರ್ ಇನ್ಫೀರಿಯರ್ ಗೂಡ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಯಾವ ಗೂಡ್ಸ್ಗೆ? ಇನ್ಫೀರಿಯರ್ ಗೂಡ್ಸ್ಗೆ. ಬರೀ ಇನ್ಫೀರಿಯರ್ ಗೂಡ್ಸ್ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ. when consumer income increases, the demand for inferior good is decreases. The demand curve shift to the left side to the original demand curve. ಸೊ ಇನ್ಕ್ರೀಸ್ ಆದರೆ ಲೆಫ್ಟ್ ಸೈಡ್ ತಗೊಳುತ್ತೆ. ಯಾವ ಕಡೆಯಿಂದ? ಒರಿಜಿನಲ್ ಡಿಮ್ಯಾಂಡ್ ಕರ್ವ್ ಡಿ ಇಂದ D2ಗೆ ಏನಾಗುತ್ತೆ? ಡಿಮ್ಯಾಂಡ್ ಕರ್ವ್ ಶಿಫ್ಟ್ನ ತಗೊಳುತ್ತೆ. ಅಂಡರ್ಸ್ಟುಡ್? ಇವಾಗ ಒನ್ ಕನ್ಸ್ಯೂಮರ್ ಇನ್ಕಮ್ ಈಸ್ ಡಿಕ್ರೀಸಸ್, ನಮ್ಮ ಹತ್ರ ಇರೋವಂಥ ಇನ್ಕಮ್ ಡಿಕ್ರೀಸ್ ಆದರೆ ದ ಡಿಮ್ಯಾಂಡ್ ಫಾರ್ ಇನ್ಫೀರಿಯರ್ ಗೂಡ್ ಈಸ್ ಇನ್ಕ್ರೀಸಸ್. ಡಿಮ್ಯಾಂಡ್ ಏನಾಗುತ್ತೆ? ಇನ್ಫೀರಿಯರ್ ಗೂಡ್ಸು ಇನ್ಕ್ರೀಸ್ ಆಗುತ್ತೆ. ಅವಾಗ ಡಿಮ್ಯಾಂಡ್ ಕರ್ವ್ ಯಾವ ಕಡೆಗೆ ಶಿಫ್ಟ್ ತಗೊಳುತ್ತೆ? ಒರಿಜಿನಲ್ ಡಿಮ್ಯಾಂಡ್ ಕವಿಂದ ರೈಟ್ ವರ್ಡ್ಗೆ. ಇನ್ಕಮ್ ಡಿಕ್ರೀಸ್ ಆದರೆ ದ ಡಿಮ್ಯಾಂಡ್ ಫಾರ್ ಇನ್ಫೀರಿಯರ್ ಗೂಡ್ಸ್ ಈಸ್ ಇನ್ಕ್ರೀಸಸ್. ದ ಡಿಮ್ಯಾಂಡ್ ಕವ್ ಶಿಫ್ಟ್ ಟು ದ ಒರಿಜಿನಲ್ ಡಿಮ್ಯಾಂಡ್ ಕವಿಂದ ರೈಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಸೊ when consumer income is decreases, the demand for inferior good is increases. So the demand curve shift to the right side to the original demand curve. That means ಡಿ ಇಂದ D1ಗೆ ರೈಟ್ ಸೈಡ್ಗೆ ಶಿಫ್ಟ್ನ ತಗೊಳುತ್ತೆ. ಇದಿಷ್ಟು ಕೂಡ ಇನ್ಫೀರಿಯರ್ ಗೂಡ್ಸ್. ಓಕೆ, ಸೊ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವಲ್ಲಿ 3 ರೀಸನಿಂದ ಚೇಂಜ್ ಆಗುತ್ತೆ. ಒಂದು ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್, ಇನ್ನೊಂದು ಪ್ರೈಸ್ ಆಫ್ ರಿಲೇಟೆಡ್ ಗೂಡ್ಸ್, ಮತ್ತೊಂದು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಇಲ್ಲಿ ಪ್ರೈಸು ಕಾನ್ಸ್ಟೆಂಟಾಗಿ ಇಟ್ಕೊಂಡಿದೆ. ಫಸ್ಟ್ ರೀಸನು ಇದು ಯಾವುದು? ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್. ಇದರಲ್ಲಿ 2 ಗೂಡ್ಸ್ನ ನೋಡ್ತಿದ್ದೀವಿ. ಒಂದು ನಾರ್ಮಲ್ ಗೂಡ್ಸಲ್ಲಿ ಚೇಂಜ್ ಆದರೆ ಹೆಂಗೆ, ಇನ್ನೊಂದು ಇನ್ಫೀರಿಯರ್ ಗೂಡ್ಸಲ್ಲಿ ಚೇಂಜ್ ಆದರೆ ಹೆಂಗೆ ಅಂತೇಳಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೋಬೇಕು. ನಾರ್ಮಲ್ ಗೂಡ್ಸಲ್ಲಿ ಇನ್ಕಮ್ ಮತ್ತು ಡಿಮ್ಯಾಂಡ್ಗೂ ಡೈರೆಕ್ಟ್ ರಿಲೇಷನ್ಶಿಪ್ ಇರುತ್ತೆ. ಇನ್ಕಮ್ ಇನ್ಕ್ರೀಸ್ ಆದರೆ ದ ಡಿಮ್ಯಾಂಡ್ ಕವ್ ಇಸ್ ಆಲ್ಸೋ ಶಿಫ್ಟ್ ಟು ದ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ ಡಿ ಇಂದ D1ಗೆ. ವೆನ್ ಕನ್ಸ್ಯೂಮರ್ ಇನ್ಕಮ್ ಡಿಕ್ರೀಸ್ ಆದರೆ ದ ಡಿಮ್ಯಾಂಡ್ ಇಸ್ ಆಲ್ಸೋ ಡಿಕ್ರೀಸಸ್. ದ ಡಿಮ್ಯಾಂಡ್ ಕವ್ ಶಿಫ್ಟ್ ಟು ದ ಲೆಫ್ಟ್ ಸೈಡ್ ಟು ದ ಒರಿಜಿನಲ್ ಡಿಮ್ಯಾಂಡ್ ಕವ್. ದಟ್ ಮೀನ್ಸ್ ಡಿ ಇಂದ D2ಗೆ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ inferior goods. In inferior goods, when consumer income is increases, the demand is decreases. The demand curve shift to the left side to the original demand curve. That means dd in the D2 get decrease ಆಗುತ್ತೆ. When consumer income is decreases, the demand for inferior good is increases. The demand curve shift to the right side to the original demand curve. That means dd in the D1 ಶಿಫ್ಟ್ ಆಗುತ್ತೆ. ಇದರಲ್ಲಿ ಡೈರೆಕ್ಟ್ ರಿಲೇಷನ್ಶಿಪ್, ಇದರಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್. ಅಂಡರ್ಸ್ಟುಡ್? ಕ್ಲಿಯರ್? ಓಕೆ, ನೆಕ್ಸ್ಟ್ ಸೆಕೆಂಡ್ ರೀಸನ್. ಯಾವುದು ಸೆಕೆಂಡ್ ರೀಸನ್? ಪ್ರೈಸ್ ಆಫ್ ಚೇಂಜ್ ಇನ್ ಪ್ರೈಸ್ ಆಫ್ ರಿಲೇಟೆಡ್ ಗುಡ್. ಓಕೆ, ಸೊ ನೋಟ್ ಇಟ್ ಡೌನ್. So the second reason is change in price of other good or related good. ಎರಡು ಒಂದೇನೆ, other goods or related goods. Okay, the second reason ನೋಡ್ತಿದ್ದೀವಿ, change in price of other good. The change in price of other goods, related goods ಅಲ್ಲಿ 2 types of goods ಇದೆ. ಲಾಸ್ಟ್ 14th ವಿಡಿಯೋ ಕ್ಲಾಸಲ್ಲಿ ಹೇಳಿದೆ, ರಿಲೇಟೆಡ್ ಗೂಡ್ಸಲ್ಲಿ 2 types of goods ಇದೆ. ಯಾವ್ಯಾವುದು? ಒಂದು ಸಬ್ಸ್ಟಿಟ್ಯೂಟ್ ಗುಡ್ ಮತ್ತು ಇನ್ನೊಂದು ಕಾಂಪ್ಲಿಮೆಂಟರಿ ಗೂಡ್ಸ್. ಸಬ್ಸ್ಟಿಟ್ಯೂಟ್ ಗುಡ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಯಾವ ಥರ ಡಿಮ್ಯಾಂಡ್ ಕೋ ಚೇಂಜಸ್ ಆಗುತ್ತೆ ಅಂತೇಳಿ ಈಗ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಯಾವುದು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರೆ ಸಬ್ಸ್ಟಿಟ್ಯೂಟ್ ಗುಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಒನ್ ಸಬ್ಸ್ಟಿಟ್ಯೂಟ್ ಗುಡ್. ಓಕೆ, ವಾಟ್ ಯು ಮೀನ್ ಬೈ ಸಬ್ಸ್ಟಿಟ್ಯೂಟ್ ಗೂಡ್ಸ್? ಗೊತ್ತು ನಿಮಗೆ ಏನು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ಹೇಳಿದ್ರೆ, ದ ಗೂಡ್ಸ್ ವಿಚ್ ಆರ್ ಆಲ್ಟರ್ನೇಟಿವ್ ಯೂಸಸ್ ಟು ಸ್ಯಾಟಿಸ್ಫೈ ಎ ಪರ್ಟಿಕ್ಯುಲರ್ ನೀಡ್ ಆರ್ ವಾಂಟ್ ಈಸ್ ನೋನ್ ಆ್ಯಸ್ ದ ಸಬ್ಸ್ಟಿಟ್ಯೂಟ್ ಗುಡ್. ಗೂಡ್ಸ್ನ ಆಲ್ಟರ್ನೇಟಿವ್ಗೆ ಈ ಗುಡ್ ಇಲ್ಲ ಅಂದರೆ ಇನ್ನೊಂದು ಗುಡ್ ಯೂಸ್ ಮಾಡ್ಕೊಂಡು ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡಿಕೊಂಡು ಅದನ್ನು ಸಬ್ಸ್ಟಿಟ್ಯೂಟ್ ಗುಡ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಟೀ ಆ್ಯಂಡ್ ಕಾಫಿ,
diesel and petrol and electricity and solar energy. These goods are the some of the examples of the substitute goods. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಗೂಡ್ಗೂ ಮತ್ತು ಪ್ರೈಸ್ಗೂ ಯಾವ ರಿಲೇಷನ್ಶಿಪ್ ಇರುತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ರಿಲೇಷನ್ಶಿಪ್ ಇರುತ್ತೆ ಅಂತ ಇಷ್ಟರ ಬಗ್ಗೆನೂ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇಂಥ ಸಬ್ಸ್ಟಿಟ್ಯೂಟ್ ಗೂಡ್ ಬಲ್ಲ ಇದ್ದಾಗ ಡಿಮ್ಯಾಂಡ್ ಕವ್ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದಕ್ಕೆ ಫಸ್ಟ್ ರೀಸನ್ ನೋಡೋಣ. ಫಾರ್ ಎಕ್ಸಾಂಪಲ್ ನಾವು ಇಫ್ ದ ಪ್ರೈಸ್ ಆಫ್, ಇದರಲ್ಲಿ ಪ್ರೈಸ್ ತಗೋತಿದ್ವಿ, ಅದರಲ್ಲಿ ಕನ್ಸ್ಯೂಮರ್ ಇನ್ಕಮ್ ತಗೋತಿದ್ವಿ, ಇದರಲ್ಲಿ ಯಾವ ತಗೋತಿದ್ವಿ ಪ್ರೈಸು. ಸೊ ವೆನ್ ಇಫ್ ದ ಪ್ರೈಸ್ ಆಫ್ ಎ ಗೂಡ್ ಈಸ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಗೂಡ್ ಈಸ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಇಫ್ ಪ್ರೈಸು ಇನ್ಕ್ರೀಸ್ ಆದರೆ, ಓಕೆ, if prices increases, the demand for substitute good is also increases. ಓಕೆ, ಅರ್ಥ ಆಗ್ತಿದೆಲ್ಲ. ಸೊ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದರೆ ಆಲ್ಟರ್ನೇಟಿವ್ ಆಗಿ ಯುಟಿಲೈಸ್ ಮಾಡಿಕೊಂಡು ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡಿಕೊಂಡು ಅದು ಸಬ್ಸ್ಟಿಟ್ಯೂಟ್ ಗುಡ್. ಇಂಥ ಸಬ್ಸ್ಟಿಟ್ಯೂಟ್ ಗುಡ್ದು ಪ್ರೈಸ್ ಇನ್ಕ್ರೀಸ್ ಆದರೆ ದ ಡಿಮ್ಯಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಗುಡ್ ಕೂಡ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಸೊ ನೋಡಿ, ಇವಾಗ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ತೊಗೋತಿದ್ದೀವಿ ಅಂದ್ಕೊಳ್ಳಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆದ ತಕ್ಷಣ ಜನರಲಾಗಿ ಯಾವುದಕ್ಕೆ ಶಿಫ್ಟ್ ಆಗ್ತಾರೆ ಅಂದರೆ ಪೆಟ್ರೋಲ್ಗೆ ಶಿಫ್ಟ್ ಆಗ್ತಾರೆ. ಆಗ ಪೆಟ್ರೋಲ್ದು ಡಿಮ್ಯಾಂಡ್ ಏನಾಗುತ್ತೆ, ಇಟ್ ಈಸ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಸೊ ಇದಕ್ಕೆ ದೇರ್ ಇಸ್ ಅ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ. ಯಾವುದ್ರ ಮಧ್ಯ, ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್ ಮಧ್ಯ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ. ಅರ್ಥ ಆಗ್ತಿದೆಯಲ್ಲ. ಸೊ ಈಗ ಡೀಸೆಲ್ದು ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ ಜನರಲ್ಲ ಪೆಟ್ರೋಲ್ ಶಿಫ್ಟ್ ಆದರೆ ಆವಾಗ ಅದ್ರ ಡಿಮ್ಯಾಂಡ್ ಏನಾಗುತ್ತೆ, ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಆಗ ಏನಾಗುತ್ತೆ, ಎರಡರ ಮಧ್ಯ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ ಅಂತೇಳಿ ಅರ್ಥ ಮಾಡ್ಕೊಂಡಿದ್ದೀವಿ, ಹೌದಲ್ವಾ. ಹಾಗಾದರೆ ಈಗ ವೆನ್ ಪ್ರೈಸ್ ಇಸ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಗುಡ್ ಇಸ್ ಆಲ್ಸೋ ಇನ್ಕ್ರೀಸಸ್. ದ ಡಿಮ್ಯಾಂಡ್ ಕವ್ ಯಾವ ಕಡೆ ಶಿಫ್ಟ್ ಆಗುತ್ತೆ, ಡಿಮ್ಯಾಂಡ್ ಇನ್ಕ್ರೀಸ್ ಆದರೆ ದ ಡಿಮ್ಯಾಂಡ್ ಕವ್ ಶಿಫ್ಟ್ ಟು ದ ರೈಟ್ ಸೈಡ್ ಟು ದ ಒರಿಜಿನಲ್ ಡಿಮ್ಯಾಂಡ್ ಕವ್. ದಟ್ ಮೀನ್ಸ್ ಡಿ ಇಂದ D1ಗೆ ಶಿಫ್ಟ್ ಆಗುತ್ತೆ. ಸೊ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ದಟ್ ಮೀನ್ಸ್ ಡಿ ಟು D1ಗೆ ಶಿಫ್ಟ್ನ ತಗೊಳ್ಳುತ್ತೆ. ಅರ್ಥ ಆಯ್ತಲ್ಲ. ಸೊ ವೆನ್ ದ ಪ್ರೈಸ್ ಇಸ್ ಇನ್ಕ್ರೀಸಸ್, ದ ಡಿಮ್ಯಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಗುಡ್ ಈಸ್ ಆಲ್ಸೋ ಇನ್ಕ್ರೀಸಸ್. ದ ಡಿಮ್ಯಾಂಡ್ ಕವ್ ಶಿಫ್ಟ್ ಟು ದ ರೈಟ್ ಸೈಡ್ ಟು ದ ಒರಿಜಿನಲ್ ಡಿಮ್ಯಾಂಡ್ ಕವ್. ದಟ್ ಮೀನ್ಸ್ ಡಿ ಟು D1. ನೆಕ್ಸ್ಟ್, ಇಫ್ ದ ಪ್ರೈಸ್ ಈಸ್ ಡಿಕ್ರೀಸಸ್, ದ ಪ್ರೈಸ್ ಈಸ್ ಡಿಕ್ರೀಸಸ್, ಇವಾಗ ಪ್ರೈಸ್ ಡಿಕ್ರೀಸ್ ಆಯಿತು, ದ ಡಿಮ್ಯಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಗುಡ್ ಇಸ್ ಆಲ್ಸೋ ಡಿಕ್ರೀಸಸ್. ಓಕೆ, ದ ಡಿಮ್ಯಾಂಡ್ ಫಾರ್ ಸಬ್ಸ್ಟಿಟ್ಯೂಟ್ ಗುಡ್ ಇಸ್ ಆಲ್ಸೋ ಡಿಕ್ರೀಸಸ್. ಸೊ ಡಿಕ್ರೀಸ್ ಆದ ತಕ್ಷಣ ಡಿಮ್ಯಾಂಡ್ ಕವಿಲಿಗೆ ಶಿಫ್ಟ್ ಆಗಬೇಕು. ಇಟ್ ಶಿಫ್ಟ್ ಟು ದ ಲೆಫ್ಟ್ ಸೈಡ್ ಟು ದ ಒರಿಜಿನಲ್ ಡಿಮ್ಯಾಂಡ್ ಕೋ. ದಟ್ ಮೀನ್ಸ್ D2. ಅಂಡರ್ಸ್ಟುಡ್. ಇದಿಷ್ಟು ಸಬ್ಸ್ಟಿಟ್ಯೂಟ್ ಗುಡ್ ಬಗ್ಗೆ. So in the substitute goods, when the price is increases, the demand for substitute good is also increases. The demand curve shift to the right side to the original demand curve. That means D1 D1ಗೆ shift ನ ತಗೊಳುತ್ತೆ. If the price is decreases, the demand for substitute good is also decreases. The demand curve shift to the original demand curve ಇಂದ ಲೆಫ್ಟ್ ಸೈಡ್ಗೆ ಶಿಫ್ಟ್ ಆಗುತ್ತೆ. That means D2ಗೆ. ಓಕೆ, ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ರಿಲೇಟೆಡ್ ಗುಡ್ ಆರ್ ಅದರ್ ಗುಡ್ ಯಾವುದು, ಇಟ್ಸ್ ಕಾಂಪ್ಲಿಮೆಂಟರಿ ಗುಡ್. ಕಾಂಪ್ಲಿಮೆಂಟರಿ ಗೂಡ್ಸ್. ಓಕೆ, ಇನ್ ದ ಕಾಂಪ್ಲಿಮೆಂಟರಿ ಗೂಡ್ಸ್ ಬಗ್ಗೆ ನೋಡೋದಾದರೆ ನೀವು ಗೊತ್ತು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂದರೆ ಏನಂತೇಳಿ. ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿದ್ರೆ ಇವೇನೋ the good that can be consumed together to satisfy a need or want is known as the complementary good. ಎರಡು ಗೂಡ್ನ ಒಟ್ಟಿಗೆ ಕನ್ಸ್ಯೂಮ್ ಮಾಡಿ ನಮ್ಮ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡಿಕೊಂಡ್ರೆ ಅಂಥ ಗೂಡ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಕಾಂಪ್ಲಿಮೆಂಟರಿ ಗೂಡ್. ಫಾರ್ ಎಕ್ಸಾಂಪಲ್ ಟೀ ಆ್ಯಂಡ್ ಶುಗರ್ ಆ್ಯಂಡ್ ಆಲ್ಸೋ ಪೆನ್ ಆ್ಯಂಡ್ ಇಂಕ್, ಬೈಕ್ ಆ್ಯಂಡ್ ಪೆಟ್ರೋಲ್, ಇದೆಲ್ಲನೂ ಕಾಂಪ್ಲಿಮೆಂಟರಿ ಗೂಡ್ ಅಂತ ತೊಗೋತೀವಿ. ಸೊ ಕಾಂಪ್ಲಿಮೆಂಟರಿ ಗೂಡಲ್ಲಿ ಈಗ ನೋಡಿ ಬೈಕ್ ಆ್ಯಂಡ್ ಪೆಟ್ರೋಲ್ ಅಂತ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇವಾಗ ಬೈಕ್ ಪ್ರೈಸ್ ಇನ್ಕ್ರೀಸ್ ಆಯ್ತು ಅಂದ್ಕೊಳ್ಳಿ, ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಪೆಟ್ರೋಲ್ ಡಿಮ್ಯಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ನಮ್ಮ ಹತ್ರ ಬೈಕ್ ತೊಗೊಳಕ್ಕೆ ದುಡ್ಡಿಲ್ಲ, ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಕಾಸ್ಟ್ಲಿ ಆಗಿಬಿಟ್ಟಿದೆ ಬೈಕ್ ಅಂದ್ಬಿಟ್ಟು ನಾವು ಪರ್ಚೇಸ್ ಮಾಡ್ತಿಲ್ಲ. ಇನ್ನು ಪೆಟ್ರೋಲ್ ತೊಗೋತೀವ, ಇಲ್ಲ ಪೆಟ್ರೋಲ್ ಪ್ರೈಸ್ ಡಿಮ್ಯಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ದೆರ್ ಇಸ್ ಅ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. ಪ್ರೈಸ್ ಮಧ್ಯೆ ಡಿಮ್ಯಾಂಡ್ ಮಧ್ಯ
ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಓಕೆ, ಬಿಕಾಸ್ ಬೈಕ್ ಪ್ರೈಸ್ನ ಇನ್ಕ್ರೀಸ್ ಮಾಡಿದ್ರೆ ಅದು ಕಾಂಪ್ಲಿಮೆಂಟರಿ ಸಿಗುವಂತಹ ತಗೊಳ್ಳೋವಂತಹ ಪೆಟ್ರೋಲ್ದು ಡಿಮ್ಯಾಂಡು ಡಿಕ್ರೀಸ್ ಆಗಿಬಿಡುತ್ತೆ. ಸೊ ಇನ್ವರ್ಸ್ ರಿಲೇಷನ್ಶಿಪ್ ಇದೆ ಯಾವುದ್ರ ಮಧ್ಯ, ಪ್ರೈಸ್ ಮತ್ತು ಡಿಮ್ಯಾಂಡ್ ಮಧ್ಯ. ಓಕೆ, ಇವಾಗ ಇಫ್ ದ ಪ್ರೈಸ್ ಇಸ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ಕಾಂಪ್ಲಿಮೆಂಟರಿ ಗೂಡ್ ಈಸ್ ಡಿಕ್ರೀಸಸ್ ಆಗುತ್ತೆ. ದ ಡಿಮ್ಯಾಂಡ್ ಯಾವ ಕಡೆ ಶಿಫ್ಟ್ ತಗೊಳುತ್ತೆ, ಡಿಕ್ರೀಸ್ ಆದರೆ ಡಿಮ್ಯಾಂಡ್, ಡಿಕ್ರೀಸ್ ಆದರೆ ಡಿಮ್ಯಾಂಡ್ ಯಾವ ಕಡೆ ಶಿಫ್ಟ್ ತಗೊಳುತ್ತೆ, ಇಟ್ ಶಿಫ್ಟ್ ಟು ದ ಲೆಫ್ಟ್ ಸೈಡ್ ಟು ದ ಒರಿಜಿನಲ್ ಡಿಮ್ಯಾಂಡ್. ದಟ್ ಮೀನ್ಸ್ ಡಿ ಡಿ ಇಂದ ಡಿ ಟುಗೆ ಡಿಕ್ರೀಸ್ ತಗೊಳುತ್ತೆ. ಸೊ ಇಫ್ ಪ್ರೈಸ್ ಈಸ್ increases the demand for complementary good is decreases, because ಇದರಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್ ಇದೆ, ಇದರಲ್ಲಿ ಡೈರೆಕ್ಟ್ ರಿಲೇಷನ್ಶಿಪ್ ಇದೆ, ಇದರಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಸೊ ಇಫ್ ದ ಪ್ರೈಸ್ ಇಸ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ಕಾಂಪ್ಲಿಮೆಂಟರಿ ಗುಡ್ ಇಸ್ ಡಿಕ್ರೀಸಸ್, ದ ಡಿಮ್ಯಾಂಡ್ ಕವ್ ಶಿಫ್ಟ್ ಟು ದ ಲೆಫ್ಟ್ ಸೈಡ್. ದಟ್ ಮೀನ್ಸ್ ಡಿ ಟುಗೆ ಹಿಂದ್ಗಡೆಗೆ ಶಿಫ್ಟ್ ತಗೊಳುತ್ತೆ ಒರಿಜಿನಲ್ ಡಿಮ್ಯಾಂಡ್ ಕವಿಂದ. ಈಗ ನಾವು the price is decreases, the demand for complementary good is increases. So the demand curve shift to the right side to the original demand curve. That means dd to d1. ಇವಾಗ ಬೈಕ್ದು ಬೈಕು ಪ್ರೈಸು ಡಿಕ್ರೀಸ್ ಆಗ್ಬಿಡ್ತಾಗ ಎಲ್ಲ ಬೈಕ್ನ ಪರ್ಚೇಸ್ ಮಾಡ್ತೀರಾ, ಹೌದಲ್ವಾ? ಈಗ ಬೈಕ್ದು ಪ್ರೈಸು 1 lakh ರೂಪಾಯಿ ಇದ್ದಿದ್ದಂಥ ಬೈಕು 50,000 ರೂಪೀಸ್ಗೆ ಡಿಕ್ರೀಸ್ ಆಗಿಬಿಡ್ತು. ಅವಾಗ ಏನು ಮಾಡ್ತಾರೆ, ಎಲ್ಲರೂ ಬೈಕ್ನ ಪರ್ಚೇಸ್ ಮಾಡ್ತಾರೆ. ಆವಾಗ ಬೈಕಿಗೆ ಕಾಂಪ್ಲಿಮೆಂಟರಿ ಗೂಡ್ ಯಾವುದು, ಪೆಟ್ರೋಲ್. ಆಗ ಇದ್ರ ಡಿಮ್ಯಾಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗಿಬಿಡುತ್ತೆ. ಬೈಕ್ ತೊಗೊಂಡ್ಮೇಲೆ ಪೆಟ್ರೋಲ್ ಬೇಕಲ್ವಾ ಗಾಡಿ ಓಡಿಸೋದಕ್ಕೆ. ಆವಾಗ ಏನಾಗುತ್ತೆ, ಪೆಟ್ರೋಲ್ದು ಡಿಮ್ಯಾಂಡು ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ದರ್ ಇಸ್ ಎ ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಸೊ ಇವಾಗ ನಾವು when the price is decreases the demand for complementary good is increases. ಹೌದಲ್ವಾ? the demand for complementary good is increases. the demand ಎಲ್ಲಿ ಶಿಫ್ಟ್ ತಗೊಳುತ್ತೆ, ರೈಟ್ಗೆ ಶಿಫ್ಟ್ ತಗೊಳುತ್ತೆ. ದಟ್ ಮೀನ್ಸ್ ಡಿ ಟು ಡಿ1ಗೆ ಶಿಫ್ಟ್ ತಗೊಳುತ್ತೆ. ಇದಿಷ್ಟು ಕೂಡ ಕಾಂಪ್ಲಿಮೆಂಟರಿ ಗೂಡ್ಸ್. ಇನ್ ದ ಕಾಂಪ್ಲಿಮೆಂಟರಿ ಗೂಡ್ಸಲ್ಲಿ ಇಫ್ ದ price is increases the demand for complementary good is decreases, the demand curve shift to the left side. that means dd in the d2ಗೆ left side ತಗೊಳುತ್ತೆ. if the price is decreases the demand for complementary good is increases, the demand curve shift to the right side to the original demand curve. that means dd to d1ಗೆ ಶಿಫ್ಟ್ ತಗೊಳುತ್ತೆ. ಇದಿಷ್ಟು ಕೂಡ ಚೇಂಜ್ ಇನ್ ಪ್ರೈಸ್ ಆಫ್ ಅದರ್ ಗುಡ್ ಅಂದರೆ ಸೆಕೆಂಡ್ ರೀಸನ್ ಕೂಡ ಮುಗೀತು. ನೆಕ್ಸ್ಟ್ ರೀಸನ್ಗೆ ಹೋಗೋಣ. ಸೊ ಇನ್ ದ ಲಾಸ್ಟ್ ರೀಸನ್ ಯಾವುದಂತ ಹೇಳಿದ್ರೆ ಚೇಂಜ್ ಇನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಇದು ವೆರಿ ವೆರಿ ಈಸಿ ಆಗಿದೆ. ಓಕೆ, ಚೇಂಜ್ ಇನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಓಕೆ, ಚೇಂಜ್ ಇನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಚೇಂಜ್ ಇನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ಸಲ್ಲಿ ಫಸ್ಟು ನಾವು ಯಾವ್ದು ನೋಡೋಣ ಅಂತ ಹೇಳಿದ್ರೆ ಫೇವರಬಲ್ ಗೂಡ್ಸ್ ನೋಡೋಣ. ಫೇವರಬಲ್ ಗೂಡ್ಸ್. ಓಕೆ, ಫೇವರಬಲ್ ಗೂಡ್ಸ್ ನೋಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್, ಇಫ್ ಎ ಕನ್ಸ್ಯೂಮರ್ ಪರ್ಚೇಸ್ ಈಸ್ ಫೇವರಬಲ್ ಗೂಡ್ಸ್, ಒಬ್ಬ ಕನ್ಸ್ಯೂಮರು ಅವ್ನಿಗೆ ಇಷ್ಟವಾದಂತಹ ಫೇವರಬಲ್ ಗೂಡ್ಸ್ನ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ದ ಡಿಮ್ಯಾಂಡ್ ಕವ್ ಶಿಫ್ಟ್ ಟು ದ ರೈಟ್ ಸೈಡ್. ಫೇವರಬಲ್ ಗೂಡ್ಸ್ಗೆ ಡಿಮ್ಯಾಂಡ್ ಯಾವ ಶಿಫ್ಟ್ ಆಗುತ್ತೆ, ರೈಟ್ ಸೈಡಿಗೆ ಶಿಫ್ಟ್ ಆಗುತ್ತೆ. ದಟ್ ಮೀನ್ಸ್ ಯಾವ ಕಡೆ ಅದು ಡಿ ಟು ಡಿ1ಗೆ ಚೇಂಜಸ್ ಆಗುತ್ತೆ. ಓಕೆ, ಇಫ್ ದ ಕನ್ಸ್ಯೂಮರ್ ಪರ್ಚೇಸ್ ಫೇವರಬಲ್ ಗೂಡ್ಸ್, ಒಬ್ಬ ಕನ್ಸ್ಯೂಮರು ಅವ್ನಿಗೆ ಇಷ್ಟವಾದಂಥ ಫೇವರಬಲ್ ಗೂಡ್ಸ್ನ ಪರ್ಚೇಸ್ ಮಾಡ್ತಿದ್ರೆ ಡಿಮ್ಯಾಂಡ್ ಕವು ಒರಿಜಿನಲ್ ಡಿಮ್ಯಾಂಡ್ ಕವಿಂದ ರೈಟ್ ವರ್ಡ್ಗೆ ಶಿಫ್ಟ್ ತಗೊಳುತ್ತೆ. ದಟ್ ಮೀನ್ಸ್ ಡಿ ಇಂದ ಡಿ1ಗೆ ಶಿಫ್ಟ್ ತಗೊಳುತ್ತೆ. ಅದೇ ಇವಾಗ ಕನ್ಸ್ಯೂಮರು ಅನ್ಫೇವರಬಲ್ ಗೂಡ್ಸ್
ಅದೇ ಕನ್ಸ್ಯೂಮರ್ ಅನ್ಫೇವರಬಲ್ ಗೂಡ್ಸ್ನ ಪರ್ಚೇಸೇ ಮಾಡೋದಕ್ಕೆ ಹೋಗಲ್ಲ, ಅದು ಪ್ರೈಸು ಇನ್ಕ್ರೀಸ್ ಆಗಲಿ ಡಿಕ್ರೀಸ್ ಆಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಆಗ ಡಿಮ್ಯಾಂಡ್ ಕೈಲಿಗೆ ಶಿಫ್ಟ್ ತೊಗೊಳುತ್ತೆ, ಲೆಫ್ಟ್ ಸೈಡ್ಗೆ ಶಿಫ್ಟ್ ತೊಗೊಳುತ್ತೆ. ದಟ್ ಮೀನ್ಸ್ ಡಿ2ಗೆ ಶಿಫ್ಟ್ ತೊಗೊಳುತ್ತೆ. ಓಕೆ, ನೀವು ಜಸ್ಟ್ ಇಷ್ಟು ಮಾತ್ರ ಫೋಕಸ್ ಮಾಡಿ. ಓಕೆ, ಇದ್ರ ಬಗ್ಗೆ ಫರ್ದರ್ ನಿಮಗೆ ಡಿಗ್ರಿಲಿ ಇನ್ನೂ ಫರ್ದರ್ ಆಗಿರುತ್ತೆ. ಬಟ್ ನಿಮ್ಗೆ ಇವಾಗ ಜಸ್ಟ್ ಫೇವರಬಲ್ ಇದ್ದ ಗೂಡ್ಸ್ ಬಗ್ಗೆ ಇದ್ದಾಗ ಡಿಮ್ಯಾಂಡ್ ಕವ್ ಯಾವ ಕಡೆ ಶಿಫ್ಟ್ ತೊಗೊಳುತ್ತೆ, ಅನ್ಫೇವರಬಲ್ ಗೂಡ್ಸ್ಗೆ ಡಿಮ್ಯಾಂಡ್ ಕವ್ ಯಾವ ಕಡೆ ಶಿಫ್ಟ್ ತೊಗೊಳುತ್ತೆ ಅಂತ ಮಾತು ನೋಡಿ. ಓಕೆ, ಫೇವರಬಲ್ ಗೂಡ್ಸ್, ಒಬ್ಬ ಕನ್ಸ್ಯೂಮರ್ದು ಫೇವರಬಲ್ ಗೂಡ್ಸು ಇದ್ದಾಗ ಜಾಸ್ತಿ ಪರ್ಚೇಸ್ ಮಾಡ್ತಾನೆ, ಅದರ ಪ್ರೈಸಲ್ಲಿ ವೇರಿಯೇಷನ್ ಆದಾಗ ಆಗ ಡಿಮ್ಯಾಂಡ್ ಕವ್ ಏನು ತೊಗೊಳುತ್ತೆ, ರೈಟ್ ವರ್ಡ್ ಶಿಫ್ಟ್ ತೊಗೊಳುತ್ತೆ. ಡಿ2 ಡಿ1ಗೆ ರೈಟ್ ವರ್ಡ್ ಶಿಫ್ಟ್ ತೊಗೊಳುತ್ತೆ. ಅದೇ ಅನ್ಫೇವರಬಲ್ ಗೂಡ್ಸಲ್ಲಿ ಪ್ರೈಸಸ್ಸಲ್ಲಿ ಏನೇ ಚೇಂಜಸ್ ಆದರೂ ಡಿಮ್ಯಾಂಡ್ ಕವು ಲೆಫ್ಟ್ ವರ್ಡ್ಗೆ ಡಿಕ್ರಿ ತೊಗೊಳುತ್ತೆ. ದಟ್ ಮೀನ್ಸ್ ಡಿ2ಗೆ ತೊಗೊಳುತ್ತೆ. ಸೊ ಫೇವರಬಲ್ ಗೂಡ್ಸ್ ಇದ್ದಾಗ ರೈಟ್ ಸೈಡ್, ಅನ್ಫೇವರಬಲ್ ಗೂಡ್ಸ್ಗೆ ಲೆಫ್ಟ್ ಸೈಡ್. ಸೊ ಥರ್ಡ್ ರೀಸನ್ ಯಾವುದು ಅಂತ ಹೇಳಿದ್ರೆ ಚೇಂಜ್ ಇನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ನೋಡ್ತಿದ್ದೀವಿ. ಫೇವರಬಲ್ ಗೂಡ್ಸ್ಗೆ ರೈಟ್ ಸೈಡ್ ಅಂತ ಹೇಳಿದ್ರೆ ಡಿ ಒರಿಜಿನಲ್ ಡಿಮ್ಯಾಂಡ್ ಕವಿಂದ ಡಿ1ಗೆ ರೈಟ್ ಸೈಡ್ಗೆ ಶಿಫ್ಟ್ ತೊಗೊಳುತ್ತೆ. ಅದೇ ಅನ್ಫೇವರಬಲ್ ಗೂಡ್ಸ್ಗೆ ಲೆಫ್ಟ್ ಸೈಡ್ ಅಂತ ಹೇಳಿದ್ರೆ ಒರಿಜಿನಲ್ ಡಿಮ್ಯಾಂಡ್ ಕವ್ ಯಾವುದಿದೆ, ಡಿ ಇಂದ ಡಿ2ಗೆ ಲೆಫ್ಟ್ ಸೈಡ್ಗೆ ಶಿಫ್ಟ್ನ ತೊಗೊಳುತ್ತೆ. ಸೊ ಇದಿಷ್ಟು ರೀಸನ್ಸಿಂದಾಗಿ ಡಿಮ್ಯಾಂಡ್ ಕವು ಶಿಫ್ಟ್ನ ತೊಗೊಳುತ್ತೆ, ಅಂದರೆ ಡಿಮ್ಯಾಂಡ್ ಕವು ಚೇಂಜಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಶಿಫ್ಟ್ ಇನ್ ಡಿಮ್ಯಾಂಡ್ ಕವ್ ಅಂತ ಹೇಳಿದ್ರೆ ವೆನ್ ಚೇಂಜಿಂಗ್ ಡಿಮ್ಯಾಂಡ್ ಆಫ್ ಎ ಕಮೋಡಿಟಿ due to change in consumer income, price of related good or other good. Lastly, taste and preferences not to change in price is known as the shift in demand. ಪ್ರೈಸ್ನ ಬಿಟ್ಟು ಈ 3 ರೀಸನ್ಸಿಂದ ಡಿಮ್ಯಾಂಡ್ ಕವು ಚೇಂಜಸ್ ಆಗುತ್ತೆ, ಶಿಫ್ಟ್ನ ತೊಗೊಳುತ್ತೆ, ಅದನ್ನೇ ಶಿಫ್ಟ್ ಇನ್ ಡಿಮ್ಯಾಂಡ್ ಕವ್ ಅಂತ ಹೇಳ್ತೀವಿ. ಅದನ್ನು ನಾವು ಡಯಾಗ್ರಾಮಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಫಸ್ಟ್ ರೀಸನು ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್ಗೆ ಹೋದಾಗ 2 ಗೂಡ್ಸ್, ಒಂದು ನಾರ್ಮಲ್ ಗೂಡ್ಸ್, ಇನ್ಫೀರಿಯರ್ ಗೂಡ್ಸ್ ನೋಡ್ತೀವಿ. ನಾರ್ಮಲ್ ಗೂಡ್ಸಲ್ಲಿ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಡಿಮ್ಯಾಂಡು, ಇನ್ಫೀರಿಯರ್ ಗೂಡ್ಸಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಡಿಮ್ಯಾಂಡು. ನೆಕ್ಸ್ಟ್ ಯಾವ್ದು ಬರ್ತೀವಿ ಅಂತ ಹೇಳಿದ್ರೆ ಚೇಂಜ್ ಇನ್ ಪ್ರೈಸ್ ಆಫ್ ಅದರ್ ಗುಡ್ ಆರ್ ರಿಲೇಟೆಡ್ ಗುಡ್. ರಿಲೇಟೆಡ್ ಗೂಡಲ್ಲಿ 2 ಟೈಪ್ಸ್ ಆಫ್ ಗೂಡ್ಸ್ ಇದೆ, ಒಂದು ಸಬ್ಸ್ಟಿಟ್ಯೂಟ್ ಗೂಡ್ ಮತ್ತು ಇನ್ನೊಂದು ಕಾಂಪ್ಲಿಮೆಂಟರಿ ಗೂಡ್ಸ್. ಫಸ್ಟ್ ಸಬ್ಸ್ಟಿಟ್ಯೂಟ್ ಗೂಡ್ ಬಗ್ಗೆ ನೋಡೋಣ. ಸಬ್ಸ್ಟಿಟ್ಯೂಟ್ ಗೂಡ್ಸಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗೂಡ್ಸಲ್ಲಿ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. ಇನ್ ಕಾಂಪ್ಲಿಮೆಂಟರಿ ಗೂಡ್ಸ್ನಲ್ಲಿ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ಪ್ರೈಸ್ ಆ್ಯಂಡ್ ಡಿಮ್ಯಾಂಡ್. ಥರ್ಡ್ ರೀಸನು ಚೇಂಜ್ ಇನ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಫೇವರಬಲ್ ಗೂಡ್ಸ್ಗೆ ರೈಟ್ ಸೈಡ್, ಅನ್ಫೇವರಬಲ್ ಗೂಡ್ಸ್ಗೆ ಲೆಫ್ಟ್ ಸೈಡ್. ಈ ಡಯಾಗ್ರಾಮಲ್ಲಿ ನೋಡಿ ಪ್ರೈಸು ಯಾವಾಗಲೂ OX ಆಕ್ಸಿಸ್ಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಥಿಯರಿಲಿ ಹೇಳ್ದಂಗೆ ಏನೂ ಕೂಡ ಚೇಂಜಸ್ ಇರೋಲ್ಲ. ಇದನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು 3ಅಲ್ಲಿ ಮಾತ್ರ, ಒಂದು ಚೇಂಜ್ ಇನ್ ಕನ್ಸ್ಯೂಮರ್ ಇನ್ಕಮ್, ಪ್ರೈಸ್ ಆಫ್ ರಿಲೇಟೆಡ್ ಗುಡ್ ಮತ್ತು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಈ 3ಅಲ್ಲಿ ಚೇಂಜಸ್ ಆದಾಗ ಡಿಮ್ಯಾಂಡ್ ಕವು ಇಲ್ಲ ರೈಟ್ ವರ್ಡ್ಗೆ ಹೋಗ್ತಿಲ್ಲ ಅಂದರೆ ಲೆಫ್ಟ್ ವರ್ಡ್ಗೆ ಶಿಫ್ಟ್ನ ತೊಗೊಳುತ್ತೆ. ಇದಿಷ್ಟು ಕೂಡ ಸಮ್ ಆಫ್ ದ ಇನ್ಫಾರ್ಮೇಷನ್ ಅಬೌಟ್ ದ ಶಿಫ್ಟ್ ಇನ್ ಡಿಮ್ಯಾಂಡ್ ಕವ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ 6 marks. So note it down carefully. Thank you so much.